ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ. ಅತಿವಾದಿ ಆರ್ಎಸ್ಎಸ್ಗೆ ಹೇಳಿ ಧಿಕ್ಕಾರ. ದೇಶವನ್ನು ಜಾತಿಯ ದಂಗೆ ಹಬ್ಬಿಸುವ ಪ್ರಿಯಾಂಕರ್ಗೆ ಮುಂದೆ ನಡೆಯಿರಿ, ಮುಂದೆ ನಡೆಯಿರಿ. RSS ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಇದರ ಉದ್ದೇಶ ಇಟ್ಟೆ RSS ಯಾಕೆ ಬ್ಯಾನ್ ಮಾಡ್ಬೇಕಂದ್ರೆ RSS ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಗೌರಿ ಲಂಕೇಶ್ ಅವರು ಕೊಲೆ ಮಾಡ್ತು, MM ಕಲಬುರಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಶೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ RSS ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಒಂದು ಜಗಳ ಹಚ್ಚಲಾಕ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂತ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿ ಅವರು ಒಂದು RSS ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರ, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿ ಇರುವಾಗ ದೇಶದಲ್ಲಿ ಇರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತ ಹೇಳಿ. ಆದ್ರೆ RSSಗೆ ಸಂಬಂಧ ಇರಲಾದಂತ ಒಬ್ಬ ದಲಿತ ಸಂಸದರಾದಂತಹ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೇರಿಕೆ ಹಾಕದಂತ ಒಂದು ಹವ್ಯಾಸ ಯಾಕಂದ್ರೆ ರಮೇಶ್ ಜಿಗಜಿಣಗಿ RSS ಮತ್ತು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಬಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದಾರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡಿಕರ್ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ RSS ಬ್ಯಾನ್ ಮಾಡಬೇಕು. ಈಗಾಗಲೇ ಒಂದು ತಮಿಳುನಾಡಿನಲ್ಲಿ RSS ಬ್ಯಾನ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿಯೂ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡಲೇ ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ RSS ಬ್ಯಾನ್ ಮಾಡ್ಬೇಕಂತ ಆಗ್ರಹಪಡಿಸ್ತಾ ಇದ್ದಾರೆ. ಮಲ್ಲಪ್ಪಯ್ಯ ಮೋಸ್ಮನಿ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಈ RSS ಅಂತಕ್ಕಂಥ ಒಂದು ಅನಧಿಕೃತ ಸಂಘಟನೆ ಅನಧಿಕೃತವಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅದರ ತರುವಾಯ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕದಡುವಂತ ಈ ಸಂಘಟನೆ ಇದರ ಉದ್ದೇಶ ಏನು, ಇದರ ನಿಲುವುಗಳೇನಂತ ಇದರ ಸ್ಪಷ್ಟನೆಯನ್ನ ಕೇಳ್ತಕ್ಕಂಥ ಒಬ್ಬ ಜವಾಬ್ದಾರಿ ಗೃಹ ಮಂತ್ರಿಯ ಕೆಲಸ. ಹಾಗಾಗಿ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಅದರ ಸರಸಂಘ ಚಾಲಕ ಆಗಿರ್ತಕ್ಕಂಥ ಮೋಹನ್ ಭಾಗವತ್ ಅವರಿಗೆ ಪತ್ರವನ್ನು ಬರೆದು ಪ್ರಶ್ನೆಯನ್ನ ಕೇಳಿದ್ದಾರೆ. ಆದ್ರೆ ಆ ಪತ್ರಕ್ಕೆ ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನಬದ್ಧವಾಗಿ ಅವರ ಜವಾಬ್ದಾರಿ. ಆದ್ರೆ ಈ ದೇಶದ ಸಂವಿಧಾನವನ್ನೇ ಗೌರವಿಸದಂತ ವ್ಯಕ್ತಿಗಳು RSSನವರು. ಹಾಗಾಗಿ ಮೋಹನ್ ಭಾಗವತ್ ಕೂಡ ಇವತ್ತು ಸರ್ಕಾರಕ್ಕೆ ಉತ್ತರವನ್ನು ಕೊಡದೆ ಅದರ ಗುಲಾಮರಾಗಿರ್ತಕ್ಕಂಥ RSSನ ಗುಲಾಮರಾಗಿರ್ತಕ್ಕಂಥ ನಮ್ಮದೇ ದಲಿತ ಸಮುದಾಯದವರು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಇವತ್ತು ನಾಚಿಕೆ ಆಗ್ತಿದೆ. ಅಂತ ಸಂಸದರಾಗಿ ಹಿರಿಯರಾಗಿ ಒಬ್ಬ ರಮೇಶ್ ಜಿಗಜಿಣಗಿ ಅವರು ಮಾತಾಡ್ತಾರೆ, ದಲಿತರಾಗಿರ್ತಕ್ಕಂಥ ನಿನಗ್ಯಾಕ RSS ವಿಷಯ, ಅದನ್ನ ಕೈ ಹಾಕಿದ್ರೆ ನೀನು ಮಂಡಾಗಿ ಹೋಗ್ತೀಯ ಅಂತಕ್ಕಂಥ ಒಂದು ಧಮಕಿ, ಒಂದು ಭಯದ ವಾತಾವರಣದಲ್ಲಿ ಇವತ್ತು ಗೃಹ ಸಚಿವರಿಗೆ ಮಾತನಾಡಿರ್ತಕ್ಕಂಥದ್ದು. CT ರವಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಈಶ್ವರಪ್ಪ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ನಿಮ್ಮ ಪದ ಬಳಕೆ ಎಂಥದ್ದು, ನಿಮ್ಮ ಶಬ್ದಗಳೆಂಥದ್ದು, RSS ಕಲ್ತಿರ್ತಕ್ಕಂಥ ಸಂಸ್ಕೃತಿ ಇದೇನಾ? ಹಾಗಾದ್ರೆ ನಿಮ್ಮನ್ನ ಬೆಂಬಲಿಸಿರೋ ಇನ್ನೇನು ರೀತಿ ಮಾತಾಡ್ತಾರೆ? ಇನ್ನು ಶಾಂತಿ ಕದಡುವ ಆ ಪ್ರಚೋದನಕಾರಿ ಹೇಳಿಕೆಗಳಿಂದನೇ ಇವತ್ತು ದೇಶದಲ್ಲಿ ಒಂದು ಅಶುದ್ಧ ವಾತಾವರಣ ನಿರ್ಮಾಣ ಮಾಡ್ತಿದ್ರೆ ಇವಕ್ಕೆ ಯಾವ ಕೂಡ ಇದು ಕಲ್ಯಾಣ ನಾಡು, ಇದು ಬಸವಣ್ಣನ ನಾಡು, ಇದನ್ನು ಕಲ್ಮಶವಾಗಲು ನಾವು ಬಿಡುವುದಿಲ್ಲ ಅಂತಕ್ಕಂಥದನ್ನ ಇವತ್ತು ನಾವೆಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ. ಈಗಾಗಲೇ ತಮಿಳುನಾಡು ಸರ್ಕಾರ RSS ಬ್ಯಾನ್ ಮಾಡಿದೆ. ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈ ಶಾಂತಿ ಸುವ್ಯವಸ್ಥೆ ಹದಗೆಡಬಾರ್ದು ಅಂತಂದ್ರೆ ಇದು ನಿಜವಾಗಲೂ ಇವತ್ತು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್ಕಾರದಾಗಿರೋದ್ರಿಂದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಈ RSS ಬ್ಯಾನ್ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ ಇದೆ. ಮತ್ತು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಇವತ್ತು ಗೃಹ ಸಚಿವರಿಗೆ ಇಂಥ ಧಮಕಿಯನ್ನು ಹಾಕ್ತಾರೆ ಅಂದ್ರೆ ಸಾಮಾನ್ಯ ನಾಗರಿಕರಾದಂಥ ಅವರ ಜವಾಬ್ದಾರಿ ಏನು ಅಂತೇಳಿ ಇವತ್ತು ಎಲ್ರಿಗೂ ಒಂದು ವಾತಾವರಣ, ಕೆಟ್ಟ ವಾತಾವರಣ ನಿರ್ಮಾಣಕ್ಕೆ ಕಾಯಿಗಿರ್ತಕ್ಕಂಥದ್ದು. ಇದನ್ನ ಇವತ್ತು ನಾವು DK ಶಿವಕುಮಾರ್ ಸಾಹೇಬರಿಗೆ ಮತ್ತೆ ಇಡೀ ಅವರ ಕ್ಯಾಬಿನೆಟ್ಗೆ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಜೊತೆ ನಿಲ್ಲಲು ನಾವು ಇವತ್ತು ಮನವಿಯನ್ನ ಮಾಡ್ತಾ ಇದ್ದೇವೆ. ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬೆಂಬಲವಾಗಿ ನಿಲ್ಬೇಕು, ಅದು ತಮ್ಮೆಲ್ಲರ ಜವಾಬ್ದಾರಿ ಕೂಡ ಅಂತಕ್ಕಂಥ ಹೇಳಿಕೆ ಇವತ್ತು ಈ ಪ್ರತಿಭಟನೆ ಮೂಲಕ ನಾನು ಹೇಳ್ತಾ ಇದ್ದೀನಿ. ದಿನೇಶ್ ದೊಡ್ಡಮನಿ.